ಇದು झटपट ಆಗುವ ರೆಸಿಪಿ ಇದೆ. ರೆಸಿಪಿ ನೋಡಿದ ಮೇಲೆ ನನಗೆ 100% ನೀವು ಮಾಡ್ತೀರ ಹೇಳಿ ನನಗೆ ವಿಶ್ವಾಸ ಇದೆ. ನೋಡೋಣ ಬನ್ನಿ, ಇದಕ್ಕೆ ಏನೇನು ಸಾಹಿತ್ಯ ತಾಗ್ತದೆ ಹೇಳಿ. ಕಡಲಿಟ್ಟಿದ್ದೇನೆ ನಾನು. ಈಗ ನಾವು ಮಸಾಲೆ ತಯಾರಿ ರೆಡಿ ಮಾಡ್ಕೊಳ್ಳೋಣ. ಈಗ ಇಷ್ಟು ಶೇಂಗಾ ಬೀಜನ ಹಾಕೊಳ್ತೀನಿ. ಇದ್ದೇನೆ ತಗೊಂಡಿದ್ದೇನೆ, ಥಂಡ ಕೂಡ ಆಗಿದೆ. ಆಮೇಲೆ ಬೆಳ್ಳುಳ್ಳಿ, ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಇದನ್ನು ತಗೊಳ್ಳಿ. ಹಸಿಮೆಣಸು, ಇದು ಹಸಿಮೆಣಸು ಅಂದರೆ ನಾನು ಒಂದು 2 ತೊಗೊಳ್ತೇನೆ, ನನಗೆ ಅಷ್ಟು ಖಾರ ಬೇಡ. ನೀವು ಖಾರ ಬೇಕೋ ಅಷ್ಟು ಹಸಿಮೆಣಸನ್ನು ತೊಗೊಳ್ಳಿ. ನಾನು ಒಂದು 2-3 ತೊಗೊಳ್ತೇನೆ. ಒಂದು 4-5 ತಗೊಂಡಿದ್ದೇನೆ. ತೊಗೊಂಡಿದ್ದೇನೆ, ಅಷ್ಟು ಜೀರಿಗೆಯನ್ನು ತೊಗೊಂಡಿದ್ದೇನೆ. ಹಿಟ್ಟನ್ನು ಹಾಕೊಳ್ತೇನೆ. ಉಪ್ಪು, ಕಾರಣ ನಿನ್ನೆ ಮಸಾಲೆಯನ್ನು ತುಂಬಿಕೊಳ್ಬೇಕು. ನಿನ್ನೆ ನಾನು ಕಟ್ ಮಾಡಿ ಇಟ್ಟ ಕಾರಣ ಸ್ವಲ್ಪ ಕಪ್ಪು ಬಿದ್ದಿದೆ. ನೀವು ಫ್ರೆಶ್ ಮಾಡಿ ಆಯಿತಾ. ಅದರಲ್ಲಿ ಜೀರಿಗೆ, ಸಾಸಿವೆ ಮತ್ತು ಒಣಮೆಣಸನ್ನು ಹಾಕೊಂಡಿದ್ದೇನೆ. ಬಿಡಬೇಕು. ಇದರ ಮೇಲೆ ಹಾಕೊಳ್ಬೇಕು. ಹೀಗೆ ಒಗ್ಗಡಿಸಿ ಇದನ್ನು ಸ್ವಲ್ಪ ನೀರು ಹಾಕಿ ಬೇಯಿಸ್ಲಿಕ್ಕೆ ಹಾಕ್ತೇನೆ. ಆ್ಯಡ್ ಮಾಡ್ತೇನೆ. ಸ್ವಲ್ಪ ಮೊದಲು ಹಾಕ್ಕೊಂಡಿದ್ದೇನೆ, ಅದು ಸ್ವಲ್ಪ ಬೇಕಾಗ್ತದೆ. ನೋಡಿದ್ರಾ, झटपट ಸ್ಟವ್ ವಾಂಗಿ ರೆಡಿ ಇದೆ. ಈಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಈ ಥರ ಮಾಡಿ. ವಾವ್, ಮಸಾಲೆ ನೋಡಿ, ಕಲರ್ ಕೂಡ ಚೆನ್ನಾಗಿ ಬಂದಿದೆ ಅಲ್ಲ. ಕಲರ್ ಕೂಡ ಚೆನ್ನಾಗಿ ಬಂದಿದೆ. ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ ಸ್ವಲ್ಪ. ಇದು ರೊಟ್ಟಿ ಜೊತೆ, ಜೋಳದ ರೊಟ್ಟಿ ಜೊತೆ, ಚಪಾತಿ ಜೊತೆ, ಮತ್ತು ನಿಮಗೆ ಇಷ್ಟ ಆಗ್ತಿರಲಿ ಅದರ ಜೊತೆ ತಿನ್ಬೋದು. ಮಾಡಿ ನೋಡಿ.